ಸುಮಾರು ಬಿ ಎಸ್ ರಮೇಶ್ ಬಾಬು ಅಡುಗೆ ಗುತ್ತಿಗೆದಾರರು. ಸುಮಾರು ನಾನು 45 ವರ್ಷಗಳಿಂದ ಅಡುಗೆ ಕೆಲಸ ಮಾಡ್ಕೊಂಡು ಬರ್ತಾ ಇದ್ದೀನಿ. ನಾನು ಏನೇ ಕಾರ್ಯಕ್ರಮ ಮಾಡಿದ್ರೂ ಅನ್ನಪೂರ್ಣೇಶ್ವರಿ ಕ್ಯಾಟ್ರಿಂಗ್ ಅಂತ ಸಿಗ್ತೀರಿ. ಇವಾಗ ಹೊಸದಾಗಿ ಇದನ್ನು ಒಂದು ಕೋಲಾರಲ್ಲಿ ಹೊಸದಾಗಿ ಶ್ರೀ ದೇವಿ ಅನ್ನಪೂರ್ಣೇಶ್ವರಿ ಪಾತ್ರೆಗಳ ಬಾಡಿಗೆ ಕೇಂದ್ರ ಅಂತೇಳಿ ಇದು ಇವತ್ತು ಓಪನ್ ಆಗಿದೆ, ಈಗಾಗಲೇ ಉದ್ಘಾಟನೆ ಆಗಿದೆ. ವಿಶೇಷವಾಗಿ ನಾವು ಅನ್ನಪೂರ್ಣೇಶ್ವರಿ ಮಾತೆಗೆ ತರಕಾರಿ ಅಲಂಕಾರ ಮತ್ತು ಬಳೆ ಅಲಂಕಾರ ಮಾಡಿದ್ದೀರಿ. ವಿಶೇಷವಾಗಿ ಅನ್ನಪೂರ್ಣೇಶ್ವರಿ ತರಕಾರಿ ಅಲಂಕಾರ, ಬಳೆ ಅಲಂಕಾರ ನಾವು ಮಾಡಿ ಈಗಾಗಲೇ ಪೂಜೆ ನೆರವೇರಿದೆ. ಇದು ಏನಮ್ಮ ಅಡುಗೆವರೆಗೆ ಸ್ವಲ್ಪ ಫಸ್ಟು ಪ್ರಿಫರೆನ್ಸ್ ಅಡುಗೆವರೆಗೆ ಇರುತ್ತೆ. ಕನ್ಸೆಕ್ಷನ್ ರೇಟಲ್ಲಿ ಬಾಡಿಗೆ ಕೊಡ್ತೀನಿ. ಆಮೇಲೆ ದೇವಸ್ಥಾನಗಳಿಗೂ ಎಲ್ಲಕ್ಕೂ ಕನ್ಸೆಕ್ಷನ್ ರೇಟಲ್ಲಿ ಬಾಡಿಗೆ ಕೊಡ್ತೀನಿ. ವಿಶೇಷವಾಗಿ ಏನಪ್ಪ ಅಂದರೆ ಇವತ್ತು ಚಾಕುಗಳು, ಈ ಒಂದು ಇದರಿಂದ ಚಾಕುಗಳು ನಾವು ಮಾರಾಟ ಮಾಡ್ತಾಯಿದ್ವಿ. ಚಾಕುಗಳು ಅಕಸ್ಮಾತ್ ಕೆಲವರು ಅಡುಗೆಯವರು ಚತುರ್ಗಳು ಚಾಕು ತಂದಿರಲ್ಲ, ಫೋನ್ ಮಾಡಿದ್ರೆ ಒಂದು ಚಾಕುನ ತೊಗೊಂಡು ಕೊಡ್ತೀರಿ. ಹೋಳಿಗೆ ಶೀಟು ಕೊಡ್ತೀರಿ, ಅವ್ರಿಗೆ ಹೋಳಿಗೆ ಕೊಡ್ತೀರಿ, ಹೋಳಿಗೆ ಶೀಟ್ ಕೊಡ್ತೀರಿ. ಮತ್ತು ಸಿಲಿಂಡ್ರ್ ಸಮೇತ ಸಿಲಿಂಡ್ರು ಕೊಡ್ತೀವಿ ನಾವು. ಈ ಒಂದು ಕ್ಯಾಟ್ರಿಂಗ್, ಈ ಒಂದು ಅಡುಗೆ ಪಾತ್ರೆಗಳ ಬಾಡಿಗೆಯಿಂದ ಸಿಲಿಂಡರ್ಗಳು ಕೂಡ ಕೊಡ್ತೀರಿ. ಇವತ್ತು ವಿಶೇಷವಾಗಿ ಶುಕ್ರವಾರ ಅಮ್ಮನವ್ರದ್ದು ನಮ್ಮ ಅನ್ನಪೂರ್ಣೇಶ್ವರಿ, ನಾವು ಏನೇ ಕಾರ್ಯಕ್ರಮ ಮಾಡಿದ್ರು ಅನ್ನಪೂರ್ಣೇಶ್ವರಿ ಜ್ಞಾಪಕಾರ್ಥವಾಗಿ ನಾವು ಮಾಡೋದು. ಅದಕ್ಕೆ ಅನ್ನಪೂರ್ಣೇಶ್ವರಿ ಅಡುಗೆ ಪಾತ್ರೆಗಳ ಕೇಂದ್ರದಿಂದ ಅಂತ ಉದ್ಘಾಟನೆ ಮಾಡಿದ್ದೀರಿ. ಇದು ಕೋಲಾರದಲ್ಲಿ ಮೊಟ್ಟ ಮೊದಲ ಬಾರಿಗೆ ಇವತ್ತು ಅಡುಗೆಯನ್ನು ನಾವು ಮಾಡಿದ್ದೀನಿ. ಇವೆಲ್ಲ ಗ್ರಾಹಕರು ಮತ್ತು ಅಡುಗೆ ಗುತ್ತಿಗೆದಾರರು ಇದನ್ನು ಪ್ರಯೋಗ ನಾನು ಅನೇಕ ವಿನಂತಿ ಮಾಡಿಕೊಳ್ತೀನಿ.